ಜೈನ ರಾಮಾಯಣದ ಪ್ರಕಾರ ಸೀತೆಯನ್ನು ರಾವಣ ಪ್ರಮದವನದಲ್ಲೇ ಇಟ್ಟಿರುವುದು, ಸೀತೆಯು ರಾವಣನನ್ನು ಗರಿಕೆ ಹುಲ್ಲಿಗೆ ಸಮಾನವೆಂದು ಮಾತನಾಡುತ್ತಿರುವ ದೃಶ್ಯ. ಕದಡಿದ ಸಲಿಲಂ ತಿಳಿವಂದದೆ ರಾವಣನಂ ಧ್ರುವಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂಗೈದು ದಿವ್ಯ ಮಂತ್ರದಿಂ ವಿದ್ಯೆಯಂ ಸಾಧಿಸುವುದಂ. ಪೊಸಗಾರ ಸಿಡಿಲ ಮಸಕಮಂ ಅಸಕಳೆದು ಕೃತಾಂತ ಜಿಹ್ವೆ ಪೊಡಕರಿಸುವೋಳ್ ಬೆಸಸು ಬೆಸಸೆಂದು ಕರಂ ಅರ್ವಿಸಿ ಸನ್ನಿಧವಾಯಿತು ವಿದ್ಯೆ ರಾವಣನ ಇದಿರೋಳ್. ಅಂತೂ ಸನ್ನಿಹಿತೆಯಾದ ಚಕ್ರಾಧರನಪ್ಪ ಲಕ್ಷ್ಮೀಧರನಂ ಚರಮ ದೇಹಧಾರಿಯಾದ ರಾಮಸ್ವಾಮಿಯಂ ಉಳಿಯಲ್ ಉಳಿದವರನ್ ಉಳಿಯಲಿಯನೇ ಎನೆ ರಾವಣನ್ ಉಳಿದವರು ಅಳಿವೆ ಎನಗೆ ಏವುದು ಎಂದು ವಿದ್ಯಾದೇವತೆಗೆ ಪೊಡೆವಟ್ಟು ಶಾಂತಿ ಜೀವನ ಭವನಂ 3 ಸೂಳ್ ಬಲಗೊಂಡು ಬರ್ಪೆನೆನಗಂ ಅಂಗದಾದಿಗಳ್ ಪೊರಮೊಟ್ಟು ಪೋಗಿ ತಮ್ಮ ಬೀಡಂ ಪೊಗುವುದಂ. ಇತ್ತ ದಶಾನನಂ ನಿಜವದೂಚನಮಂ ಕೊರಚಾಡಿ ಕಾಡಿದ ಉದ್ಭೃತ್ತ ವಿರೋಧಿ ಕೇಚರರನ್ ಇಕ್ಕುವ ಬಲು ಮುಳಿಸಿಂದೆ ಬಂದು ಪೈವೆತ್ತ ಇಬವೈರಿಯಂತೆ ಒದರಿ ಕೆಂಗರಿ ಮೂಡಿದ ಭೃಂಗಮಾಲೆ ನೀಳ್ದೆತ್ತ ಎನೆ ನೋಡಿದಂ ಮಯತರು ಜಯ ಬಾಡಿದ ವಕ್ರ ಪದ್ಮಮಂ. ಅಂತೆ ಹಾಕೆವೆರೆಸು ಸಮಸ್ತ ಅಂತಃಪುರಮಂ ನೋಡಿ ನಿಮಗೆ ಇನಿತು ಭಂಗಮಂ ಮಾಡಿದ ಅಂಗದಾದಿಗಳಂ ಭೂಭಂಗ ಮಾತ್ರದೊಳೆ ಸೆರೆಂಗೈದು ತಂದು ನಿಮ್ಮ ಮುಂದೆ ಬಹು ಪ್ರಕಾರದಿಂ ಪರಿಭವಿಸಿದೆ ಫೆಣ್ ಎಂದು ಸಂತೈಸಿ ಶಾಂತಿ ಜಿನಭವನದೋಳ್ ಮಹಾಪೂಜೆಯಂ ಮಾಡಿಸಿ ನಿರ್ವರ್ತಿತ ನಿಯಮ ಅಮೃತ ಆಹಾರವನ್ನು ಆರೋಗಿಸಿ ತದನಂತರ ಬಹುರೂಪಿಣಿ ವಿದ್ಯಾ ಪ್ರಭಾವಮಂ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ ಸಮಧಿಕಾರರ್ ಜಗತ್ಪ್ರಳಯದೋಳ್ ಇನ್ನು ಏನಗೆ ಎನ್ನೋಳ್ ಇದಿರ್ಚುವ ಅನ್ನರ್ ಆರ್ ಸಮರದೋಳ್ ಎಂದು ತನ್ನ ಭುಜದಂಡಮಂ ಈಕ್ಷಿಸಿ ಜಾನಕಿ ಮುಖಾಬ್ಜಮನ್ ಅವಲೋಕಿಸಲ್ ಕರಮೆ ಕಾತುರನಾಗಿ ವಿಯಚ್ಚರ್ ಅಧಿಪಂ ಪ್ರಮದವನಕ್ಕೆ ಬಂದನ್ ಅರಲಂಬುಗಳಿಲ್ಲದ ಕಾಮನ್ ಎಂಬಿನಂ. ಅಂತೂ ಬೋಂಕನೆ ಬರ್ಪ ರಾವಣನ ಗಂಡ ಗಾಡಿಯಂ ಕೆಲದೋಳ್ ಇರ್ದ ಕಚರ ಕಾಂತೆಯರ್ ಸೀತಾದೇವಿಗೆ ತೋರ್ಪುದುಂ. ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯಿತು. ಪತಿಭಕ್ತಿಯೋಳ್ ಆರ್ ಈ ವನಿತೆಯ ತೆರದಿಂ ಸದ್ಭಾವಮಂ ಒಳಕೊಂಡ ಪುಣ್ಯವತಿಯರ್ ಸತಿಯರ್. ಏನಂ ಕೇಳ್ದೆಪೆನೋ ರಘುಸೂನುವ ಲಕ್ಷ್ಮಣನ ಪಲ್ಲವಾರ್ತೆಯನ್ ಇನ್ನು ಎಂದು ಆ ನಳಿನ ಆನನೆ ಬರ್ಪ ದಶಾನನಂ ಕಂಡು ತಾಳ್ದಿದಳ್ ತಲ್ಲಳಮಂ. ಅಂತೂ ತಲ್ಲಳಿಸುತ್ತಿರ್ದ ಮಾನಿನಿಯನ್ ಏಯ್ದವಂದು ದಶಾನನ್ ಇಂತೆಂದಂ ಬಹುರೂಪಿಣಿ ವಿದ್ಯೆ ಸಾಧ್ಯಮಾದುದು ಇನ್ ಅಸಾಧ್ಯವಪ್ಪ ಮರುವಕ್ಕಮಿಲ್ಲ. ನಿನ್ನ ನೆಚ್ಚಿನ ರಾಮನ ದೆಸೆಯಂ ಬಿಟ್ಟು ಎನಗೆ ಒಡಂಬಟ್ಟು ಸಾಮ್ರಾಜ್ಯ ಸುಖಮನ್ ಅನುಭವಿಸ್ ಎನೆ ಸೀತೆ ವಿಹ್ವಲ ಭೂತ ಚಿತ್ತೆಯಾಗಿ. ಎಲ್ಲರಿಗೂ ಶುಭೋದಯ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ದ್ವಿತೀಯ PUCಯ ಕದಡಿದ ಸಲಿಲಂ ತಿಳಿವಂದದೆ ಅಂತಕ್ಕಂಥ ಒಂದು ಪದ್ಯಭಾಗದ ಕುರಿತಾಗಿ ಕಳೆದ ತರಗತಿಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ನಿಮ್ಮ ಹತ್ರ ಹಂಚಿಕೊಂಡಿರೋಣ, ಅಂದರೆ ತಿಳಿಸಿ. ಈ ದಿನ ನಾವು ಆ ಪದ್ಯಕ್ಕೆ ನೇರವಾಗಿ ಅಂದರೆ ಯಾವುದೇ ಅಡೆತಡೆಗಳಿಲ್ಲದೆ ಪದ್ಯ ಏನನ್ನು ಹೇಳ್ತಾ ಇದೆ, ಅಲ್ಲಿ ಯಾರ ನಡುವೆ ಚರ್ಚೆ ನಡೀತಾ ಇದೆ, ಕಾರಣ ಏನು ಅನ್ನೋದನ್ನ ಕಳೆದ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ವಿ. ಈ ದಿನ ನೇರವಾಗಿ ವಿಷಯಕ್ಕೆ ಹೋಗೋಣ. ರಾವಣ ಸೀತೆಯ ಮೇಲೆ ವ್ಯಾಮೋಹಗೊಂಡಿದ್ದು ಆಯಿತು, ಸೀತೆಯನ್ನ ಅಪಹರಣ ಮಾಡಿದ್ದು ಆಯಿತು, ಸೀತೆಯನ್ನು ತೆಗೆದುಕೊಂಡು ಬಂದು ಪ್ರಮದವನದಲ್ಲಿ ಇಟ್ಟಿದ್ದು ಆಯಿತು. ಯಾಕೆ ಶ್ರೇಷ್ಠವಾದಂತಹ ರಾವಣ ಸೀತೆಯನ್ನು ಅಪಹರಣ ಯಾಕೆ ಮಾಡಿದೆ ಸರ್, ಅದು ತಪ್ಪಲ್ವಾ ಅಂತ ನಾವಂದ್ರೆ, ನಾನು ಕಳೆದ ತರಗತಿಯಲ್ಲಿ ನಿಮ್ಗೆ ಹೇಳಿದೆ ವಿಧಿ ಲಿಖಿತ. ಹಾಗಾದ್ರೆ ಪದ್ಯ ಹೇಗೆ ಪ್ರಾರಂಭ ಆಗುತ್ತೆ ನಾವು ನೋಡಿದಾಗ, ರಾವಣನು ಧ್ರುವಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂಗೈದು ಬಹುರೂಪಿಣಿಯ ವಿದ್ಯಾದೇವತೆಯ ಸಾಧಿಸುವುದಂ. ಹೊಸಗಾರ ಸಿಡಿಲ ಮಸಕಮನ್ನಸ ಕಳೆದು ಕೃತಾಂತ ಜೀವಕ್ಕೆ ಪೊಡಕರಿಸುವೋಳ್ ಬೆಸಸು ಬೆಸಸೆಂದು ಕೈಗಳನ್ನು ಅರ್ಪಿಸಿ ರಾವಣನ ಎದುರು ಸಂಧಿತವಾಯಿತು.
ಈ ಸಾಲಗಳನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ. ಒಂದು ಚಲಿಸದೇ ಇರುವ ವಸ್ತುವಿನ ಹಾಗೆ ತಪಸ್ಸಿಗೆ ಕೂತ್ಕೊಂಡೆ ಇಲ್ಲಿ ಜಿನ ಮಂದಿರದಲ್ಲಿ, ಜೈನಾಲಯದಲ್ಲಿ. ಅದಾದ ನಂತರ ಏನ್ ಮಾಡ್ತಾನೆ, ಬಹುರೂಪಿಣಿ ವಿದ್ಯಾದೇವತೆ ಪ್ರತ್ಯಕ್ಷನೂ ಆಯಿತು. ಪ್ರತ್ಯಕ್ಷವಾದಂತ ಸಂದರ್ಭದಲ್ಲಿ ಆ ಒಂದು ಆರ್ಭಟ ಹೇಗಿತ್ತು ಅನ್ನೋದನ್ನು ನಾವು ನೋಡಿದ್ವಿ. ಯಮನ ನಾಲಿಗೆ ಹುಡುಗಾಡುವಂತೆ ಸ್ಮರಿಸುವಂತೆ, ಮುಂಗಾರಿನ ಒಂದು ಕಾಮೋಡಗಳು ಹಬ್ಬರಿಸುವಂತೆ ಆವೇಶ, ಆರ್ಭಟ ಇವೆಲ್ಲವನ್ನು ನೋಡಿದ್ವಿ. ಆದ್ರೆ ಬಹುರೂಪಿಣಿ ವಿದ್ಯಾದೇವತೆ ಏನ್ ಹೇಳ್ತು, ಚಕ್ರಾಧರನಾದ ಲಕ್ಷ್ಮೀಧರನನ್ನು, ಚರ್ಮದೇಹಧಾರಿಯಾದಂಥ ರಾಮಸ್ವಾಮಿಯನ್ನು ಉಳಿದವರನ್ನು ಉಳಿಯಲು ಬಿಡುವುದಿಲ್ಲ ಅಂತ ಹೇಳಿ. ಬೇರೆಯವರೆಲ್ಲ ನಾಶ ಆಗಿ ನನಗೇನು ಪ್ರಯೋಜನ ತಾಯಿ? ಯಾಕಂದ್ರೆ ರಾವಣನ್ ಬೇಕಾಗಿರೋದ್ರೆ ರಾಮ ಲಕ್ಷ್ಮಣರನ್ನ ಕೊಲ್ಲಬೇಕು. ಅವ್ರನ್ನೇ ಕೊಲ್ಲಿಲ್ಲ ಅಂತ ಬೇರೆಯವ್ರನ್ನ ಕೊಂದ್ರೆ ಪ್ರಯೋಜನ ಏನು ಅಂತ ವಿನಯಪೂರ್ವಕವಾಗಿ ಹೇಳಿ 3 ಪ್ರದಕ್ಷಿಣೆಯನ್ನ ಹಾಕ್ತಾನೆ. ತನ್ನ ಅಂಗಾಧಿಪತಿಗಳು, ಅಂಗರಾಜರೆಲ್ಲ ನೋಡ್ತಾ ಇರ್ತಾರೆ. ಅವರವರ ಒಂದು ಕುಟೀರಗಳಿಗೆ ಪ್ರವೇಶ ಮಾಡ್ತಾರೆ. ಅಲ್ಲಿಗೆ ನೆನ್ನೆ ಆಗಿತ್ತು. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಮುಂದುವರೆದ ಭಾಗ ಏನು ಅಂತ ನೇರವಾಗಿ ವಿಷಯಕ್ಕೆ ಹೋಗೋಣ. ಇತ್ತ ದಶಾನನಂ ನಿಜ ವಜೂಜನಮಂ ಕೊರಚಾಡಿ ಕಾಡಿದ ಉದ್ಭೃತ್ತ ವಿರೋಧಿ ಕೇಚರಲನ್ ಇಕ್ಕುವ ಬಲ್ ಮುಡಿಸಿದ್ದೆ ಬಂದು ಕೊಯ್ವೆತ್ತಿದ ಇಬವೈರಿಯಂತೆ ಕೆಂಗರಿ ಮೂಡಿದ ಭೃಂಗ ಮಾಲೆಯಂತೆ ನೀಳ್ದೆತ್ತನೆ ನೋಡಿದ ಮಯತನುಜಯ ಬಾಡಿದ ವಕ್ರ ಪದ್ಮಮಂ. ಕಳೆದ ತರಗತಿಯಲ್ಲಿ ರಾವಣ ಹೆಂಗ್ ಮಾಡ್ತಾನೆ, ಬಹುರೂಪಿಣಿ ವಿದ್ಯಾದೇವತೆ ಪ್ರತ್ಯಕ್ಷ ಆಯಿತು, ತನ್ನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಸಾಬೀತುಪಡಿಸಿತು. ಅದಾದ ನಂತರ ರಾವಣ ಅಷ್ಟೇ ವಿನಯಪೂರ್ವಕವಾಗಿ ನಮಸ್ತೆಯನ್ನು ಮಾಡಿದ, ನಮಸ್ಕರಿಸ್ತಾನೆ, 3 ಪ್ರದಕ್ಷಿಣೆಯನ್ನು ಹಾಕ್ತಾನೆ. ಈಗ ತನ್ನ ಆ ಸಾಮ್ರಾಜ್ಯವನ್ನ, ಅಂದ್ರೆ ಆ ಜಿನಮಂದಿರದ ಹೊರಗಡೆಯಿಂದ ಸುಮ್ಮನೆ ಕಣ್ಣನ್ನ ದೃಷ್ಟಿಕೋನಗಳನ್ನು ನೋಡ್ತಾನೆ. ಇಲ್ಲಿ ನೀವು ಗಮನಿಸಬೇಕು ಏನಂದ್ರೆ, ಇವನು ತಪಸ್ಸಿಗೆ ಕೂತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಯಕ್ಷಗಂಧರ್ವರು ಅಂತ ಹೇಳ್ತೀವಿ, ಅವರು ಬಂದು ಏನ್ ಮಾಡ್ತಾರೆ, ಸೀತೆ ಪ್ರಮದವನದಲ್ಲಿ ಇರ್ತಾಳೆ, ರಾವಣ ಜಿನಮಂದಿರದಲ್ಲಿ ತಪಸ್ಸು ಕೂತಿದ್ದಾರೆ. ಏನಾದ್ರೂ ಮಾಡಿ ಆ ತಪಸ್ಸನ್ನು ಭಂಗ ಮಾಡಬೇಕು. ತಪಸ್ಸನ್ನ ಭಂಗ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ರಾಮನ ಕಡೆ ಇರ್ತಕ್ಕಂತಹ ಒಂದು ಆಕಾಶ ಮಾರ್ಗವಾಗಿ ಬಂದು ಕೆಲವರು ಅವರು ರಾವಣನನ್ನು ತೊಂದರೆ ಕೊಡೋದಕ್ಕೆ, ತಪಸ್ಸಿಗೆ ತೊಂದರೆ ಕೊಡೋದಕ್ಕೆ ಅವನ ಅಂತಃಪುರದ ಸ್ತ್ರೀಯರ ಕೂದಲುಗಳನ್ನ ಅದನ್ನೆಲ್ಲ ಹಿಡ್ಕೊಂಡು ಹೇಳಿದು ಗೋಳಾಡಿಸ್ಕೋಬೇಕು. ಅವರು ಹೆಂಗಸರನ್ನ ಜೋರಾಗಿ ಕಿರ್ಚಾಡ್ತಾ ಇರ್ತಾರೆ. ಆದರೂ ಸಹ ಯಾವ ಶಬ್ದಗಳನ್ನು ಗ್ರಹಿಸದೆ ನಿಶಬ್ದವಾಗಿ ಬಹುರೂಪಿಣಿ ವಿದ್ಯಾದೇವತೆಯನ್ನು ಸಾಧಿಸ್ತಾನೆ. ಅದ್ರ ವಿವರಣೆ ಬರುತ್ತೆ, ಬಂದಾಗ ವಿವರಣೆ ಕೊಡ್ತೀನಿ ನೋಡಿ. ಇನ್ನ ಪದ್ಯವನ್ನ ಒಂದ್ಸತಿ ಓದಿ ತದನಂತರ ಅದನ್ನ ವಿಂಗಡಣೆ ಮಾಡ್ಕೊಂಡು ಹೋಗೋದನ್ನು ಮಾಡ್ಬೋದು. ಸಮಯದ ಅಭಾವದಿಂದ ಒಂದೇ ಸರಿ ನಾನು ಆ ಪ್ಯಾರವನ್ನ ಓದ್ತೀನಿ, ವಿಂಗಡಣೆಯನ್ನ ಮಾಡಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಇತ್ತ ಅಂದ್ರೆ ಈ ಕಡೆ, ದಶಾನನ ದಶ 10, ಆನನ 10 ಮುಖಗಳು, 10 ತಲೆಗಳಿರ್ತಕ್ಕಂತಹ 10 ಮುಖಗಳಿರ್ತಕ್ಕಂತಹ ರಾವಣನು ನಿಜವದೂಜನಮಂ ತನ್ನ ಅಂತಃಪುರದ ಸ್ತ್ರೀಯರನ್ನು ನೋಡ್ತಾನೆ. ಏನು ಗಾಂಭೀರ್ಯದಿಂದ ನೋಡ್ತಾನೆ. ಯಾರು ಮಾತಾಡ್ತಾ ಇಲ್ಲ, ಇನ್ನು ಪೂಜೆ ಮುಕ್ತಾಯ ಆಗಿಲ್ಲ, ತಪಸ್ಸು ಮುಕ್ತಾಯ ಆಗಿಲ್ಲ. ಗಮನಿಸ್ಬೇಕಿಲ್ಲ ನೀವು. ಅಂದ್ರೆ ಪ್ರತ್ಯಕ್ಷ ಆಯ್ತು, ಅದಾದ್ಮೇಲೆ ಕೆಲವು ಅಂಶಗಳು ಇರ್ತವೆ. ಈಗ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಹಾಗೆ ಪ್ರಸಾದ ಕೊಟ್ಬಿಡಲ್ಲ, ಅಲ್ಲಿ ಪೂಜೆ, ಮಹಾಮಂಗಳಾರತಿ, ಆಮೇಲೆ ಪ್ರಸಾದ ಅನ್ನೋದು ಇರುತ್ತಲ್ಲ. ಅದೇ ರೀತಿಯಾಗಿ ಜೈನ ಧರ್ಮದಲ್ಲಿ ಒಂದು ನಿಯಮ ಅನುಸಾರ ಅನ್ನೋದು ಇರುತ್ತೆ. ಇಲ್ಲೂ ಅಷ್ಟೇ, ಕೊರಚಾಡಿದ, ಹೀಯಾಡಿಸಿದ. ಕೊರಚಾಡಿದಂದ್ರೆ ಅಂತಃಪುರದ ಸ್ತ್ರೀಯರನ್ನ ಹೀಯಾಡಿಸಿದ್ದಾರೆ. ಅದು ಹೇಗಿದೆ ಗೊತ್ತಾ ಮಕ್ಕಳ, ಅವ್ರ ಕೂದಲೆಲ್ಲ ಜಲ್ಲಾಪಿಲ್ಲಿ ಆಗಿದೆ. ಅವರನ್ನು ನೋಡಿದ್ರೆ ಗೊತ್ತಾಗುತ್ತೆ, ಓ ಇವ್ರಿಗೇನೋ ತೊಂದರೆ ಆಗಿದೆ, ಯಾವ ಹಿಂಸಿಸಿದ್ದಾರೆ ಅಂತ ಅರ್ಥ ಆಗುತ್ತೆ ಇಲ್ಲಿ. ಕಾಡಿದ ಉದ್ಭೃತ್ತ ವಿರೋಧಿ ಅಂದ್ರೆ ಉದ್ಭುತ, ಸೊಕ್ಕಿದ, ಹುಬ್ಬಿದ. ಯಾರು ಆ ವಿರೋಧಿಗಳು? ಕೇಚರರ ನಿಕ್ಕಿಕೊಳ್ಳುವ. ನೋಡಿಲಿ, ಕಚರ ಬೇರೆ, ಕೇಚರ ಬೇರೆ. ಕೇಚರ ಅಂತಕ್ಕಂಥ ಒಂದು ಅಂಶಕ್ಕೆ ಏನ್ ಬರುತ್ತೆ ಇಲ್ಲಿ, ಯಕ್ಷಗಂಧರ್ವರು. ನಾನು ಆಗ ಹೇಳಿದೆ, ರಾವಣ ತಪಸ್ಸು ಕುತ್ಕೊಂಡಿರ್ಬೇಕಾದ್ರೆ ರಾಮನ ಕಡೆ ಇರ್ತಕ್ಕಂಥ ಈ ಯಕ್ಷಗಂಧರ್ವರು ಬಂದು, ಕೇಚರರು ಬಂದು ಹಿಂಸೆ ಕೊಡ್ತಾರೆ ರಾವಣನ ಅಂತಃಪುರದ ಸ್ತ್ರೀಯರು. ಅದಕ್ಕೋಸ್ಕರ ಆ ಕೇಚರರನ್ನ ಇಕ್ಕುವ ಬಲು ಮುಳ್ಸಿಂದೆ, ಅಥವಾ ಅವರನ್ನು ಇಕ್ಕುವ, ಹೊಡೆಯುವ, ಇಷ್ಟು ಹಿಂಸೆ ಕೊಟ್ಟಿರ್ತಕ್ಕಂತಹ ಕೇಚರರು ಎಲ್ಲೇ ಇದ್ರೂ ಬಿಡೋದಿಲ್ಲ. ಬಲ್ ಮುಳಿಸಿಂದೆ ಬಂದು ಪೊಯ್ವೆತ್ತ ಇವ ವೈರಿಯಂತೆ. ನೋಡಿ, ಪೊಯ್ವೆತ್ತ ಇವ ವೈರಿಯಂತೆ ಅಂತಕ್ಕಂಥದ್ದಿದೆ. ಪೊಯ್ವೆತ್ತೆ ಅಂದ್ರೆ ಇಲ್ಲಿ ತುಂಬಾ ಕೋಪದಿಂದ, ಪೌರುಷದಿಂದ. ಇವ ವೈರಿ,
ಇಬ ಅಂದ್ರೆ ಆನೆ, ವೈರಿ ಅಂದ್ರೆ ಆನೆಗೆ ವೈರಿ, ಶತ್ರು ಯಾರು? ಸಿಂಹ. ಆ ಸಿಂಹದಂತೆ ತನ್ನ ಕೇಸರಿ ವರ್ಣದಲ್ಲಿರ್ತಕ್ಕಂತಹ ಕೂದಲುಗಳನ್ನ ನಿಮರಿಸುತ್ತಾ ಇವ ವೈರಿಯಂತೆ, ಕೆಂಗರಿ ಮೂಡಿದ ಭೃಂಗ ಮಾಲೆಯಂತೆ, ಕೆಂಗರಿ ಕೆಂಪಾಗಿರ್ತಕ್ಕಂಥ ಗರಿ, ಕಣ್ಣುಗಳು ಎಷ್ಟು ಕೆಂಪಾಗಿದೆ ಅಂದ್ರೆ ಈ ದುಂಬಿಗಳ ಸಾಲು ಬರುತ್ತಲ್ವಾ, ಎಷ್ಟೋ ಕೋಪದಿಂದ ಈಗ ಜೇನಿಗೆ ಏನಾದ್ರು ಕಣ್ಣು ಹಾಕಿದ್ರೆ ಆ ಜೇನುಗಳು ಹೇಗೆ ಬರ್ತವೆ ಭೃಂಗಮಾಲೆ, ಒಂದೇ ಸರದಿಯಿಂದ ಸಾಲಿನಂತೆ ತನ್ನ ಕಣ್ಣುಗಳು ಕೆಂಪಾಗಿದ್ದಾವೆ, ತುಂಬಾ ಕೋಪದಿಂದ ನೋಡ್ತಾ ಇದ್ದಾನೆ. ಭೃಂಗಮಾಲೆ ನೀಳ್ದತ್ತನೆ, ಭೃಂಗ ಅಂದ್ರೆ ದುಂಬಿ, ಆ ದುಂಬಿಗಳು ಸಾಲಾಗಿ ಬರುವ ಹಾಗೆ ತನ್ನ ಹುಬ್ಬುಗಳು, ಆ ಹುಬ್ಬುಗಳು ಹೇಗೆ ಅಂದ್ರೆ ನೀವು ಗಮನಿಸಿ, ರಾವಣ ದಶಾನನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಅಂದ್ರೆ 10 ತಲೆ ಇದೆ, ಆ ಕಣ್ಣುಗಳ ಸಾಲುಗಳಿವೆ ಅಲ್ವಾ, ಅವೆಲ್ಲ ಕೆಂಪಗಿದಾವೆ. ದುಂಬಿಗಳ ಸಾಲಿನಂತೆ ರಾವಣನ ಕಣ್ಣುಗಳು ಕೋಪಿಷ್ಠವಾಗಿ ನೋಡುತ್ತಿವೆ ಅನ್ನೋದನ್ನ ತಿಳ್ಕೋಬೇಕಿಲ್ಲಿ. ನೋಡಿದ ಮಯತನುಜಯ ಬಾಡಿದ ವಕ್ರ ಪದ್ಮಮ, ಎಲ್ಲರನ್ನು ಗಮನಿಸ್ತಾನೆ, ಎಲ್ಲರನ್ನ ಹೀಗೆ ನೋಡಿದ ತಕ್ಷಣ ತನ್ನ ಮಡದಿ ಹೆಂಡತಿಯನ್ನು ನೋಡ್ತಾನೆ. ತನ್ನ ಮಡದಿ ಅಂದ್ರೆ ರಾವಣನ ಹೆಂಡತಿ, ಯಾರು ಗೊತ್ತಾ? ಮಯನ ಪುತ್ರಿ ಮಂಡೋದರಿ. ನೋಡಿ, ಮಯ ಅಂದ್ರೆ ಮಂಡೋದರಿಯ ತಂದೆ, ರಾವಣನ ಮಾವು, ಅರ್ಥ ಆಯ್ತಾ? ಮಯತನುಜ, ಆ ಮಯನ ಮಗಳು. ವಕ್ರ ಪದ್ಮಮಂ, ವಕ್ರ ಅಂದ್ರೆ ಮುಖ, ಪದ್ಮ ಅಂದ್ರೆ ಕಮಲ, ತಾವರೆ, ತಾವರೆಯಂತಹ ಮುಖ. ಇನ್ನೊಂದು ಗಮನಿಸಬೇಕಿಲ್ಲಿ ಇಂಪಾರ್ಟೆಂಟ್, ಬಾಡಿದ ವಕ್ರ ಪದ್ಮಮಂ. ಅಲ್ಲಿ ಮಂಡೋದರಿಯ ಮುಖ ಬಾಡಿ ಹೋಗಿದೆ, ಯಾಕಂದ್ರೆ ಹಿಂಸೆ ಕೊಟ್ಟಿದಾರಲ್ವಾ, ಆ ಕಾರಣಕ್ಕೋಸ್ಕರ. ಅಂತಾಕೆವೆರಸು ಸಮಸ್ತ ಅಂತಃಪುರಮಂ, ನೋಡಿ ನಿಮಗಿರಿದು ಭಂಗಮಂ ಮಾಡಿದ ಅಂಗದಾದಿಗಳಂ ಭೃಂಗ ಮಾತ್ರದೊಡೆ ಸೆರೆಗೈದು ತಂದು ನಿಮ್ಮ ಮುಂದೆ ಬಹು ಪ್ರಕಾರದೆ ಪರಿಭವಿಸಿದೆ ಎಪ್ಪೆನ್ ಸಂತೈಸಿ ಶಾಂತಿ ಜಿನಭವನದೋಳ್ ಮಹಾಪೂಜೆಯಂ ಮಾಡಿಸಿ ನಿರ್ವರ್ತಿತ ನಿಯಮ ಅನುಸಾರ ಅಮೃತಮಂ ಆಹಾರಮಂ ತದನಂತರಮ ಬಹುರೂಪಿಣಿ ವಿದ್ಯೆ ಪ್ರಭಾವಮಂ ಪರೀಕ್ಷಿಸಿ ಪ್ರಮೋದ ಮೋದಿತ ಹೃದಯನವನಾಗಿ. ನೋಡೋಣ, ವಿಂಗಡಣೆ ಮಾಡ್ತೀನಿ ಅಂತ ಗಮನಿಸಿ. ಅಂತಾಕೆವರೆಸಿ, ಈಗ ಎಲ್ಲರನ್ನ ನೋಡ್ತಾ ಇದ್ದಾರೆ, ಸಮಾಧಾನ ಮಾಡಬೇಕೀಗ ಅವರನ್ನ. ಯಾರು? ರಾವಣ. ಇಲ್ಲಿಯವರೆಗೂ ರಾವಣನ ಸಾಮ್ರಾಜ್ಯದಲ್ಲಿ ಇಂತಹ ಸನ್ನಿವೇಶಗಳು ನಡೆದಿಲ್ಲ. ಸಮಸ್ತ ಅಂತಃಪುರಮಂ, ನೋಡಿ ಸಮಸ್ತ, ತನ್ನ ಇಡೀ ಸಮಸ್ತ ಅಂತಃಪುರ ಅಂದ್ರೆ ರಾಣಿಯರ ವಾಸ. ಆ ರಾಣಿಯರ ವಾಸ ಅಂತಕ್ಕಂಥದನ್ನ ಗಮನಿಸ್ತಾ ಹೋಗ್ತಾನೆ. ನೋಡಿ, ನಿಮಗಿರಿತು ಭಂಗಮಂ ಮಾಡಿದ, ನಿಮಗೆ ಈ ರೀತಿ ತೊಂದರೆಯನ್ನು ಮಾಡಿದ, ಅವಮಾನಿಸಿದ ಅಂಗದಾದಿಗಳು, ಅಂದ್ರೆ ಅಂಗದಾದಿಗಳು ಯಾರು? ಕೇಚರರು ಅಥವಾ ಈ ತರ ತೊಂದರೆ ಕೊಟ್ರಲ್ವಾ ಯಕ್ಷಗಂಧರ್ವರು, ಅವ್ರು ಎಲ್ಲೇ ಇರ್ಲಿ ಭ್ರೂಭಂಗ ಮಾತ್ರದೊಡೆ. ನೋಡಿ, ಭ್ರೂಭಂಗ ಮಾತ್ರದೊಡೆ ಅಂದ್ರೆ ಇಡೀ ಭೂಮಂಡಲದಲ್ಲಿ ಯಾವುದೇ ಪ್ರದೇಶದಲ್ಲಿ ಅವರಿದ್ರೂ ಸಹ ಹುಬ್ಬುಗಂಟಿಕೆ ಅಂತ ನಾವು ನೋಡ್ಬೋದು. ಭೂಭಂಗ ಅಂದ್ರೆ ಹುಬ್ಬುಗಂಟಿಪ್ಪಿ, ಕಣ್ಣುಬ್ಬುಗಳೆಲ್ಲ ಮೇಲಕ್ಕೆ ಎದ್ದು ನಿಂತಿದ್ದಾವೆ. ಹುಬ್ಬು ಬಂದಾಗಲೇ ಆತರ ನೋಡೋದಲ್ವಾ, ಹುಬ್ಬುಗಂಟಿಕ್ಕಿ. ಎಲ್ಲೇ ಇದ್ರೂ ಸಹ ಅವರು ಸೆರೆಗೈದು ಅಂದ್ರೆ ಅವರನ್ನ ಸೆರೆ ಹಿಡಿದು ಬಂಧಿಸಿ, ಅಲ್ಲಿ ಹೊಡೆಯೋದಿಲ್ಲ ಅವರನ್ನ, ನಾನು ಅವ್ರನ್ನ ಬಂಧಿಸಿ ಹಿಡ್ಕೊ ಬರ್ತೀನಿ, ತಂದು ನಿಮ್ಮ ಮುಂದೆ, ಅಂದ್ರೆ ಅಂತಃಪುರದ ಮಹಿಳೆಯರಿದಾರಲ್ವಾ ಅವರ ಮುಂದೆ ತಂದು ನಿಲ್ಲಿಸ್ತೀನಿ ನಿಮ್ಗೆ ಹಿಂಸೆ ಕೊಟ್ಟವ್ರನ್ನ. ಆಗ ಅವ್ರಿಗೆ ನೀವು ಹೇಗೆ ಅವರನ್ನ ನೋಡ್ತೀರಾ, ಅಥವಾ ನಾನು ಅವರನ್ನ ಹಿಂಸಿಸ್ತಾ ಇದ್ರೆ ಎಷ್ಟು ಸಂತೋಷ ಪಡ್ತೀರಾ ನೀವು. ಅವನು ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನ ಸಮಾಧಾನಿಸುತ್ತಿರುವ ವಿಧಾನ ನೋಡಿ. ಬಹು ಪ್ರಕಾರದೇ, ಹಲವು ಪ್ರಕಾರಗಳಿಂದ ಪರಿಭವಿಸಿದೆನೆಂದು ಅವರನ್ನ ಅನೇಕ ರೀತಿಯಲ್ಲಿ ಅವಮಾನಿಸ್ತೇನೆ, ಸುಮ್ಮನೆ ಬಿಡೋದಿಲ್ಲ ಅವರನ್ನ. ಸಂತೈಸಿ, ಸಮಾಧಾನ ಮಾಡಿಸಿ, ಯಾರನ್ನ? ಅಂತಃಪುರದ ಸ್ತ್ರೀಯರನ್ನ. ಶಾಂತಿ ಜಿನಭವನದವರು. ಈಗ ಮತ್ತೆ ಇನ್ನೂ ಪೂಜೆ ಸಂಪೂರ್ಣ ಆಗಿಲ್ಲ ಅಂತ ಹೇಳಿದ್ರೆ ಶಾಂತಿ ಜಿನಭವನ ಶಬ್ದವಾಗಿರ್ತಕ್ಕಂಥ ಆ ಜಿನ ಮಂದಿರದ ಒಳಗಡೆಗೆ ಹೋಗ್ತಾನೆ. ಮಹಾಪೂಜೆಯ ಮಾಡಿಸಿ ನಿರ್ವರ್ತಿತ ನಿಯಮ ಅಮೃತಮ ಆಹಾರಮ ಆರೋಗಿಸಿ. ನೋಡಿ ಎಷ್ಟು ವಿಂಗಡಣೆ ಇದೆ ಆ ಸಾಲಲ್ಲಿ. ಅಂದ್ರೆ ರಾವಣ ಏನ್ ಮಾಡ್ತಿದ್ರೆ, ನಿರ್ವರ್ತಿತ ಪೂರೈಸಿದ ಶಾಂತಿ ಜಿನಭವನಕ್ಕೆ ಹೋಗಿ ಪೂಜೆಯನ್ನ ಪೂರ್ಣಗೊಳಿಸ್ತಾ ಇದ್ದಾನೆ. ನಿಯಮಾನುಸಾರ ಒಂದು ನಿಯಮ ಇದೆ. ಅಮೃತ ಅಂದ್ರೆ ಆ ಹಾಲಿನ ರೀತಿಯಲ್ಲಿರ್ತಕ್ಕಂಥ ಅಮೃತವನ್ನ ಸ್ವೀಕರಿಸಿದ. ತದನಂತರ ಆಹಾರವನ್ನ, ಆಹಾರ ಅಂದ್ರೆ ಪ್ರಸಾದ, ಆ ಪ್ರಸಾದವನ್ನ ಸ್ವೀಕರಿಸಿ
ಸ್ವೀಕರಿಸಿದ. ಇದನ್ನೆಲ್ಲ ತದನಂತರವಾಗಿ ಆಹಾರವನ್ನ ಅರ್ಥ ಆಯ್ತಾ, ಪ್ರಸಾದವನ್ನ ಸ್ವೀಕರಿಸಿ ತದನಂತರ ಬಹುರೂಪಿಣಿ ವಿದ್ಯಾ ಪ್ರಭಾವವನ್ನು ಪರೀಕ್ಷಿಸಿ, ಇದಾದ ನಂತರ ತಪಸ್ಸಿಗೆ ಕೂತ್ಕೊಂಡು ಏನನ್ನ ಸಾಧಿಸಿದ? ವೆರಿ ಗುಡ್, ಬಹುರೂಪಿಣಿ ವಿದ್ಯಾದೇವತೆಯನ್ನ, ಆ ಬಹುರೂಪಿಣಿ ವಿದ್ಯಾದೇವತೆಯನ್ನ ಪರೀಕ್ಷೆ ಮಾಡಲು ಪರೀಕ್ಷಿಸಿ, ತದ್ಭವರೂಪ ಪರೀಕ್ಷಿಸಿ ಅಂತ ಬರುತ್ತೆ ಮಕ್ಕಳ. ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ, ಈಗ ಅದನ್ನ ಪರೀಕ್ಷೆ ಮಾಡ್ತಾನೆ. ಯಾವುದನ್ನ? ಬಹುರೂಪಿಣಿ ವಿದ್ಯಾದೇವತೆಯನ್ನ. ಅದು ಆದ ನಂತರ ಸಂತೋಷ ಆಗ್ಬಿಡುತ್ತೆ ಅವನಿಗೆ, ಮನಸ್ಸು ಸಂತೋಷ ತುಂಬಿದ ಪ್ರಮದವನ ಸೀತೆ ನೆಟ್ಟಿರೋದು, ಪ್ರಮೋದ ಸಂತೋಷ ತುಂಬಿದ ಹೃದಯದವನಾಗಿ. ಮುಂದಿನ ಪ್ಯಾರಾಗ್ ಹೋಗೋಣ ಮಕ್ಕಳ. ಸಮಧಿಕಾರರ್ ಆರ್ ಜಗತ್ ಪ್ರಳಯದೋಳ್ ಇನ್ನು ಎನಗೆ ಎದಿರ್ಚು ಸಮರದೋಳ್ ಎಂದು ತನ್ನ ಭುಜದಂಡವನ್ನು ವೀಕ್ಷಿಸಿ ಜಾನಕಿ ಮುಖಾಬ್ಜಮನ್ ಅವಲೋಕಿಸರ್ ಕರಮೆ ಕಾತುರನಾಗಿ ವಿಯಚ್ಚರದಿಪಂ ಪ್ರಮದವನಕ್ಕೆ ಬಂದನ್ ಅರಲಂಬುಗಳಿಲ್ಲದ ಕಾಮನೆಂಬಿನ. ನೋಡೋಣ ಈ ಕಣ್ಣಿಗೇನು ಸಮಧಿಕಾರರು ಯಾರು? ನನಗೆ ಸರಿಸಾಟಿಯಾಗಿದ್ದಾರೆ. ರಾವಣನಿಗೆ ಏನಿದೆ ಅಂತ ಹೇಳಿದರೆ ನಿಮಗೆ ಅಹಂ, ತಾನೇ ಅಂತಕ್ಕಂಥ ಅಹಂ ಇದೆ. ಆ ಅಹಮ್ಮೆ ಅವನನ್ನು ಸುಟ್ಟಾಗ್ತಕ್ಕಂಥದ್ದು. ಸಮಧಿಕಾರ ನನಗೆ ಸರಿಸಾಟಿ ಯಾರು? ಜಗತ್ರಳಯದೋಳ್ ಇನ್ನೇನಗೆ ಎದುರಿಸುವರ್ಯಾರು? ಈ ಜಗತ್ತಿನಲ್ಲಿ ಮೂರೂ ಲೋಕದಲ್ಲಿ ನನ್ನನ್ನ ಎದುರಿಸಿ ಎದುರುಗಡೆ ಗೆದ್ದು ನಿಲ್ಲತಕ್ಕಂತಹವರು ಯಾರಿದ್ದಾರೆ? ಸಮರದೋಳ್ ಎಂದು ಏನ್ರೆ ನೀವು ಎದುರಿಸಲಿಲ್ಲದೋ? ಸಮರದೋಳ್ ಅಂದ್ರೆ ಯುದ್ಧ ಭೂಮಿಯಲ್ಲಿ, ರಣರಂಗದಲ್ಲಿ ಅರ್ಥ. ಸಮರದೋಳ್ ಎಂದು ತನ್ನ ಭುಜದಂಡವನ್ನು ವೀಕ್ಷಿಸಿ, ಏನಂತಾನೆ? ತನ್ನ ಭುಜದಂಡವನ್ನ ಈ ಕಡೆ ಮತ್ತೆ ಆ ಕಡೆ ಆ ಭುಜಗಳನ್ನ, ತೋಳ್ಬಲಗಳನ್ನ ನೋಡ್ಕೊಳ್ತಾನೆ ರಾವಣ. ವೀಕ್ಷಿಸಲು, ಭುಜದಂಡವನ್ನು ವೀಕ್ಷಿಸಲು, ಜಾನಕಿ ಮುಖಾಬ್ಜವನ್ನು ಅವಲೋಕಿಸಲು, ಆ ಜಾನಕಿಯ ಮುಖಾಬ್ಜವನ್ನು ನೆನಪಂದ್ಬಿಡ್ತವನಿಗೆ. ಆ ಜಾನಕಿ ರಾಮನ ಮಡದಿ ಸೀತೆಯ ಮುಖ ನೆನಪಾಗ್ಬಿಡ್ತವನಿಗೆ. ಯಾಕಂದ್ರೆ ತಂದೆ ಈಗಾಗಲೇ ಬಂಧಿಸಿ ಇಟ್ಟಿದ್ದಾನೆ ಎಲ್ಲಿ? ಪ್ರಮದವನದಲ್ಲಿ. ಈಗ ನೆನಪಾಯ್ತಲ್ವಾ? ಓ, ಸೀತೆಯನ್ನು ನೋಡ್ಬೇಕು. ನೋಡಿ, ಜಾನಕಿ ಮುಖಾಬ್ಜ. ಮುಖ ಅಂದ್ರೆ ಗೊತ್ತಿರ್ತಕ್ಕಂಥ, ಆನನ ಆಬ್ಜ ಅಂದ್ರೆ ತಾವರೆ, ಹೂವಿನಂತಹ ತಾವರೆಯಂತಹ ಮುಖದವಳಾದಂತಹ ಸೀತೆಯನ್ನು ನೋಡಲು, ಅವಲೋಕಿಸಲು, ಕಾಣಲು, ಕರಮೆ ಕಾತುರನಾಗಿ ಅಂದ್ರೆ ವಿಶೇಷ ತವಕ. ಕರಮೆ ಅಂದ್ರೆ ವಿಶೇಷ, ಕಾತುರ ಅಂದ್ರೆ ತವಕ, ವಿಶೇಷ ಕಾತುರದವನಾಗಿ ವಿಯಚ್ಚರದಿಪ ಪ್ರಮದವನಕ್ಕೆ ಬಂದನು ಅರಲಂಬುಗಳಿಲ್ಲದ ಕಾಮನ ಎಂಬಿನ. ನೋಡಿ, ವಿಯಚ್ಚರದಿಪ, ವಿಯಚ್ಚರರ ಅಧಿಪತಿ. ವಿಯಚ್ಚರರು ಅಂದ್ರೆ ರಾಕ್ಷಸರ ಸಂಪತ್ತು. ಆ ರಾಕ್ಷಸರ ಸಂಪತ್ತಿಗೆ ರಾಜ ಯಾರಪ್ಪ ಅಂದ್ರೆ ರಾವಣ. ವಿಯಚ್ಚರರ ಅಧಿಪ. ಪ್ರಮದವನಕ್ಕೆ ಬಂದನು. ಸೀತೆಯನ್ನು ಇಟ್ಟಿರ್ತಕ್ಕಂಥ ಪ್ರಮದವನ ಮೋಸ್ಟ್ ಇಂಪಾರ್ಟೆಂಟ್, ಅರ್ಲೇನ್ ಮಾಡ್ಕೊಳ್ಳಿ, ಅದನ್ನು ಗುರ್ತಿಟ್ಕೊಳ್ಳಿ. ಪ್ರಮದವನಕ್ಕೆ ಬಂದನು. ಹೇಗ್ ಬರ್ತಾನೆ? ಅರಲಂಬುಗಳಿಲ್ಲದ ಕಾಮನೆಂಬಿನ. ನೋಡಿ, ಅರಲಂಬುಗಳು ಹೂವಿನ ಬಾಣಗಳೇ ಇಲ್ಲದೆ ಇರ್ತಕ್ಕಂತಹ ಮನ್ಮಥನ ಹಾಗೆ ಬರ್ತಾನೆ. ಏನೋ ಸಂತೋಷ ತುಂಬಿದ ಮನಸ್ಸು. ಅರ್ಥ ಆಯ್ತಾ? ಕಾಮನ್ ಅಂದ್ರೆ ಅವನ ಹತ್ರ 5 ಪ್ರಮುಖ ಬಾಣಗಳಿರ್ತವೆ ಅಂತ ನಾನು ಹೇಳಿದೆ ನಿಮ್ಗೆ. ಯಾರ ಹತ್ರ? ಮನ್ಮಥನ ಹತ್ರ. ಹೂವಿನ ಬಾಣನು ಒಂದು ಅವುಗಳಲ್ಲಿ. ಆತರ ಇಲ್ಲಿ ಹೂವಿನ ಬಾಣ ಒಂದಿಲ್ಲ, ಇನ್ನೆಲ್ಲನೂ ಅಷ್ಟೇ ಮನ್ಮಥನಂತೆ. ಅಂದ್ರೆ ತುಂಬಾ ಸಂತೋಷದಿಂದ ಬರ್ತಾ ಇದ್ದಾನೆ. ಅವನ ತಡೆಯೋರೇ ಯಾರು ಇಲ್ಲ. ಯಾರನ್ನ? ರಾವಣನನ್ನ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅರಲಂಬುಗಳಿಲ್ಲದ ಅಂದ್ರೆ ಹೂವಿನ ಅರಲಂಬುಗಳು, ಹೂವಿನ ಬಾಣಗಳು ಇಲ್ಲದೆ ಇರ್ತಕ್ಕಂಥ ರೀತಿ. ಮುಂದೆ ಅಂತೂ ಗೋಂಕನೆ ಬರ್ಪ ರಾವಣನ ಗಂಡಗಾಡಿಯಂ ಕೆಲದೊಡೆದ ಕಚರ ಕಾಂತೆಯರ್ ಸೀತಾದೇವಿಗೆ ತೋರ್ಪುದ. ಈ ರೀತಿ ಬರ್ತಾ ಇರ್ಬೇಕಾದ್ರೆ ಯಾರು? ರಾವಣ ಬರ್ತಾ ಇದ್ದಾನೆ. ಎಲ್ಲಿಗೆ? ಪ್ರಮದವನದ ಹತ್ತಿರಕ್ಕೆ. ಯಾಕೆ? ಸೀತೆಯನ್ನ ಪ್ರಮದವನದಲ್ಲಿ ಇಟ್ಟಿದ್ದಾರೆ. ಯಾಕೆ ಅವ್ರು ಬರ್ತಾ ಇದ್ದಾನೆ? ಆ ಸೀತೆಯನ್ನು ನೋಡ್ಬೇಕನ್ನೋ ಕಾತುರದಿಂದ ಬರ್ತಾ ಇದ್ದಾನೆ. ಏನಾದ್ರೂ ಮಾಡಿ ಅವಳನ್ನ ಒಲಿಸ್ಕೊಳ್ಬೇಕು ಅಂತಕ್ಕಂಥ ರೀತಿಯಲ್ಲಿ. ಅಂತೂ ಬೋಂಕನೆ, ಅಂತೂ ಒಮ್ಮೆಲೆ ಜೋರಾಗಿ ಓಡೋಡಿ ಬರ್ತಾ ಇದ್ದಾನೆ. ಬರ್ಪ ಅಂದ್ರೆ ಬರುತ್ತಿರುವ ರಾವಣನ ಗಂಡಗಾಡಿಯಂ. ರಾವಣನ ಗಂಡಗಾಡಿಯಂ ಹಳಗನ್ನಡದಲ್ಲಿ ನಾವು ಸ್ವಲ್ಪ ಬೇರೆ ತರ ಆಲೋಚನೆ ಮಾಡ್ಕೊಂಡ್ರೆ ಅರ್ಥಗಳ ಕೆಟ್ಟೋಗ್ತವೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಇಲ್ಲಿ ವಿವರಣೆಯನ್ನ ಗಮನಿಸ್ಬೇಕು ನಾವು. ಗಂಡಗಾಡಿ ಅಂದ್ರೆ ಪೌರುಷ ಬೆಳಗು ತುಂಬಿದ ದೇಹ. ಅಲ್ಲಿ ಗಾಡಿ ಅಂದ್ರೆ ಯಾವುದು ವಾಹನದಲ್ಲಿ ಬರ್ತಾ ಇಲ್ಲ. ಪೌರುಷ ಬೆಳಗು ತುಂಬಿರ್ತಕ್ಕಂಥ ದೇಹದಿಂದ ಧೀಮಂತವಾಗಿ ಬರ್ತಾ ಇದ್ದಾನೆ ರಾವಣ. ಕೆಲದೊಳಿಂದ ಇಲ್ಲಿ ಸೀತೆಯ ಸುತ್ತಲೂ ಕಾವಲ್ಗಿಟ್ಟಿದ್ದಾನೆ.
ಯಾರನ್ನ? ಲೇಡೀಸ್ ಕಾನ್ಸ್ಟೇಬಲ್ಸ್ನ ಅಲ್ಲ, ರಾಕ್ಷಸ ಪತ್ನಿಯರನ್ನ. ಯಾಕಂದ್ರೆ ಸೀತೆ ಮಹಿಳೆ, ಅವಳನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಆ ರಾಕ್ಷಸ ಪತ್ನಿಯರನ್ನ ಕಾವಲಿಟ್ಟಿದ್ದಾರೆ. ಸೀತೆ ಯಾರು ಬರ್ತಾರೆ ಏನು ಅಂತ ಕುತೂಹಲದಿಂದ ಅವಳು ನೋಡ್ತಾ ಇಲ್ಲ, ಅಳ್ತಾನೆ ಇದ್ದಾಳೆ. ಅರ್ಥಾಯ್ತ? ರೋದನೆ ಒಂದೇ ಅಲ್ಲಿರ್ತಕ್ಕಂಥದ್ದು. ಆದ್ರೆ ತುಂಬಾ ಸಂತೋಷದಿಂದ ಒಬ್ಬ ಬರ್ತಿದ್ದಾನಂತೆ. ಅದನ್ನ ಕೆಲ ಅಂದ್ರೆ ಪಕ್ಕದ, ಇದ್ದ ಅಂದ್ರೆ ಪಕ್ಕದಲ್ಲೇ ಇದ್ದಂತಹ ಕಚರ ಕಾಂತೆಯರ್ ಸೀತಾದೇವಿಗೆ ತೋರ್ಪರ್. ಕಚರ ಕಾಂತೆಯರು ಆಗ ಕೇಚರ ಅಂತ ಬಂತು. ಅರ್ಥ ಆಗ್ತಿದೆಯಾ? ಯಕ್ಷಗಂಧರ್ವರು. ಆದ್ರೆ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದೇನು? ಕಚರ ಕಾಂತೆಯರು, ರಾಕ್ಷಸರ ಪತ್ನಿಯರು ಸೀತಾದೇವಿಗೆ ತೋರ್ಪುದು. ಅವ್ರು ಹೇಳ್ತಾರೆ, ಅಮ್ಮ ರಾವಣ ಬರ್ತಾ ಇದ್ದಾನೆ, ತುಂಬಾ ಸಂತೋಷದಿಂದ ಆ ಕಡೆ ನೋಡು ಅಂತ ಇವ್ರು ಹೇಳ್ತಾ ಇದ್ದಾರೆ, ತೋರಿಸ್ತಾರೆ. ಸೀತೆ ನೋಡ್ತಾನ ಅಥವಾ ಇಲ್ವಾ? ನೋಡೋಣ ಮುಂದಿನ ಸಾಲುಗಳಲ್ಲಿ. ರಾವಣನ ರೂಪ ಸೀತಾದೇವಿಗೆ ತೃಣಕಲ್ಪಮಾಯಿತು ಪತಿಭಕ್ತಿಯೋಳ್ ಆರ್ ಈ ವನಿತೆಯ ತೆರೆದೆ ಸದ್ಭಾವಮ ಒಳಗೊಂಡ ಪುಣ್ಯವತಿಯ ಸತಿಯ. ಎಷ್ಟು ಅದ್ಭುತ ಕಂಡ್ರೆ ಸೀತೆಯ ಒಂದು ವ್ಯಕ್ತಿತ್ವ, ಆ ಮನೋದಾಢ್ಯಕ್ಕೆ ಮೆಚ್ಕೊಳ್ಳೇಬೇಕು ನಾವೆಲ್ಲ. ನೋಡಿ, ರಾವಣನ ರೂಪ ಸೀತಾದೇವಿಗೆ ತೃಣಕಲ್ಪಮ. ಮನ್ಮಾಸ್ ಕ್ವಶನ್ ಕೇಳ್ತಾರೆ, ರಾವಣನ ರೂಪ, ಅಲ್ಲಿರ್ತಕ್ಕಂಥ ರಾಕ್ಷಸ ಪತ್ನಿಯರೆಲ್ಲ ಹೇಳ್ತಾರೆ ಎಷ್ಟು ಚೆನ್ನಾಗಿದ್ದಾನೆ ರಾವಣ ಅಂತಾನೆ ಹೊಗಳ್ತಾ ಇರ್ತಾರೆ. ಆದ್ರೆ ಆ ಹೊಗಳಿಕೆಗಳಿಗೆ ಯಾವತ್ತೂ ಮಾರಿ ಹೋದವಳಲ್ಲ ಸೀತಾದೇವಿ. ನೋಡಿ, ರಾವಣನ ರೂಪ, ಅವನ ರೂಪ ಸೌಂದರ್ಯ ಸೀತಾದೇವಿಗೆ ತೃಣಕಲ್ಪಮಾಯಿತು. ತೃಣ ಅಂದ್ರೆ ಹುಲ್ಲು, ಆ ಗರಿಕೆ ಹುಲ್ಲಿಗೆ ಸಮಾನ. ಅವನು ಎಷ್ಟೇ ಚೆನ್ನಾಗಿರ್ಲಿ, ಅದು ಗರಿಕೆ ಹುಲ್ಲಿಗೆ ಸಮಾನವಾದದ್ದು. ಪತಿಭಕ್ತಿಯೋಳ್. ನೋಡಿ, ನಾವು ಸಾಕಷ್ಟು ಸತಿ ವಿಮರ್ಶಾತ್ಮಕ ಪ್ರಶ್ನೆ ಮಾಡ್ತೇವೆ. ಶ್ರೀರಾಮಚಂದ್ರನನ್ನ ದೂಷಣೆ ಮಾಡ್ತೇವೆ. ಯಾಕೆ ಸೀತೆಯನ್ನ ವನವಾಸ ಕೊಟ್ಟ, ಅಗ್ನಿ ಪ್ರವೇಶ ಮಾಡಿಸಿದ, ಅವಳ ಜೀವನ ಪರ್ಯಂತ ನೋವನ್ನೇ ಕೊಟ್ಟ, ರಾಮ ಸರಿ ಇಲ್ಲ ಅಂತಕ್ಕಂಥ ವಿಮರ್ಶೆ ಹೋಗ್ತು. ಅದ್ರ ಜೊತೆಗೆ ಅವನೊಬ್ಬ ಸಾಮ್ರಾಜ್ಯವನ್ನ ಆಳ್ತಕ್ಕಂಥ ಒಬ್ಬ ರಾಜ ಅನ್ನೋದನ್ನ ಮರಿತೀವಿ. ರಾಜನಿಗೆ ಇರಬೇಕಾಗಿರ್ತಕ್ಕಂಥ ಕರ್ತವ್ಯಗಳನ್ನ ಅವನು ಪರಿಪಾಲನೆ ಮಾಡಬೇಕಾದ್ರೆ ಜನರನ್ನು ಯಾವ ರೀತಿ ನಡ್ಕೊಳ್ಬೇಕೋ ಅದಕ್ಕೆ ನ್ಯಾಯ ಒದಗಿಸಿಕೊಡ್ತಾನೆ. ಹಾಗಂತ ಹೇಳಿ ರಾಮನಿಗೂ ಮತ್ತೆ ಸೀತೆಗೂ ಮನಸ್ಫೂರ್ತಿಕವಾಗಿ ಎಲ್ಲೂ ದ್ವೇಷ ಇರಲಿಲ್ಲ. ಅದನ್ನು ಗಮನಿಸ್ಬೇಕು ನಾವು ಸೂಕ್ಷ್ಮವಾಗಿ. ಯಾಕೆ ನಾನು ಆ ಮಾತಿಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಆ ಪತಿಭಕ್ತಿ ನಿಜವಾದ ಗಂಡನ ಮೇಲೆ ಹೆಂಡತಿಗೆ ನಂಬಿಕೆ ಇರಬೇಕು, ಹೆಂಡತಿಯ ಮೇಲೆ ಗಂಡನಿಗೆ ನಂಬಿಕೆ ಇರಬೇಕು. ಯಾವಾಗ ನಂಬಿಕೆಗೆ ಧಕ್ಕೆ ಬರುತ್ತೋ ಆ ಸಂಸಾರ ಮುರಿದು ಬಿಡುತ್ತೆ. ನೋಡಿ, ಎಷ್ಟು ವರ್ಷಗಳು, ಎಷ್ಟು ದಿನಗಳಾಗಿ ಬಿಡಿ, ರಾಮ ಎಲ್ಲದನ್ನೇ ಸೀತೆ ಪ್ರಮದವನದಲ್ಲಿದ್ದಾಳೆ. ಆದ್ರೂ ಸಹ ತನ್ನ ಗಂಡನೇ ಪರಮ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಮಕ್ಕಳ. ಅದಕ್ಕೆ ಹುಲ್ಲಿಗೆ ಸಮಾನ. ಯಾಕೆ ಗೊತ್ತಾ? ಪತಿಭಕ್ತಿಯೋಳು. ಆರು ಯಾರು ಕಂಡ್ರಿ? ಆರು ಅಂದ್ರೆ ಅಳಗಲದಲ್ಲಿ ಅಂದ್ರೆ ಯಾರು? ಈ ರೀತಿಯಾಗಿರ್ತಕ್ಕಂತಹ ವನಿತೆಯ, ಮಹಿಳೆಯ, ಮಾನಿನಿ ಹೆಣ್ಣು, ಈ ತರ ಹೆಣ್ಣು ತೆರದಿಂ ಸದ್ಭಾವನ ಒಳಗೊಂಡ, ಈ ರೀತಿ ಒಳ್ಳೆಯ ಮನಸ್ಸನ್ನ ಒಳಗೊಂಡಿರ್ತಕ್ಕಂತಹ ಪುಣ್ಯವತಿಯ ಸತಿಯ. ಈ ರೀತಿ ಪುಣ್ಯವತಿಯರು, ಇಂತಹ ಶ್ರೇಷ್ಠ ಸಾಧ್ವಿಗಳು, ಇಂತಹ ಶ್ರೇಷ್ಠ ಮಹಿಳೆಯರು, ಅರ್ಥ ಆಯ್ತಾ, ನಾವು ನೋಡೋದಕ್ಕೆ ಸಿಗೋದಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀವಿ. ಸರಿ, ಈಗ ಸೀತೆಯ ಮನಸ್ಸು ಏನ್ ಹೇಳುತ್ತೋ ನೋಡೋಣ. ಏನಂ ಕೇಳ್ದೆಪೆನೋ ರಘುಸೂನುವ ಲಕ್ಷಣನ ಪೊಲ್ಲ ವಾರ್ತೆಯನ್ ಇನ್ನೆಂ ಎಂದು ಆ ನಳಿನ ಆನನೆ ಬರ್ಪ ದಶಾನನಂ ಕಂಡು ತಾಳ್ದಿದಳ್ ತಲ್ಲಳಮ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಏನಂ ಕೇಳ್ದೆಪೆನೋ, ಅಯ್ಯೋ, ಇಲ್ಲಿ ತನ್ನ ಪಕ್ಕದಲ್ಲಿರ್ತಕ್ಕಂಥ ರಾಕ್ಷಸ ಪತ್ನಿ ಹೇಳ್ತಿದ್ದಾರೆ, ಓಹೋ, ರಾವಣ ತುಂಬಾ ಸಂತೋಷವಾಗಿ ಬರ್ತಾ ಇದ್ದಾನೆ, ತುಂಬಾ ಬೆಳಕು ಪೌರುಷದಿಂದ ಬರ್ತಾ ಇದ್ದಾನೆ, ನೋಡಕ್ಕೆ ಎಷ್ಟು ಚೆನ್ನಾಗಿದ್ದಾರೆ ನೋಡೋದು ಇವ್ರು ಅಂತ ಇದ್ರು. ಸೀತಾದೇವಿ ತನ್ನ ಮನಸ್ಸಿನ ಮಾತು ನೋಡಿ, ಅಯ್ಯೋ, ಇನ್ನು ರಾವಣನಿಗೆ ಸಂತೋಷ ಆದ್ರೆ ಸೀತೆಗೆ ಕೆಟ್ಟ ಸುದ್ದಿ ಏನೋ ಇರುತ್ತೆ ಅಂತ ಇವಳ ನಂಬಿಕೆ. ಅದಕ್ಕೆ ಯಾವ ಕೊಲ್ಲ ಅಂದ್ರೆ ಕೆಟ್ಟ ಸುದ್ದಿಯನ್ನು ನೋಡಿ. ಏನನ್ನು ಕೇಳ್ತೇವೇನೋ, ರಘುಸೂನುವ ಶ್ರೀರಾಮಚಂದ್ರ, ಅರ್ಥ ಆಯ್ತಾ? ರಘುಸೂನುವ ದಶರಥ ರಾಜ ಮಹಾರಾಜನ ಮಗನಾದ ಶ್ರೀರಾಮಚಂದ್ರನಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಲಕ್ಷ್ಮಣನಿಗೆ ಸಂಬಂಧಪಟ್ಟ ಹಾಗೆ ರಾಮ ಲಕ್ಷ್ಮಣರ ಕುರಿತು ಕೊಲ್ಲ ವಾರ್ತೆಯು. ಇನ್ನು ಸೀತೆಗೆ ಇನ್ನೇನಿರುತ್ತೆ ಅಂದ್ರೆ, ರಾಮ ಮತ್ತೆ ಲಕ್ಷ್ಮಣ ಇವರಿಬ್ಬರಿಗೆ ಏನಾದ್ರು ಆಗಿದೆಯೋ ಅಥವಾ ಏನಾದ್ರು ತೊಂದರೆ ಕೊಡ್ತಾನೋ. ಯಾಕಂದ್ರೆ ಎಲ್ಲರೂ ಹೇಳ್ತಾ ಇರ್ತಾರೆ, ರಾವಣನ ಎದುರಿಸೋರು ಯಾರು ಇಲ್ಲ, ಅವ್ನು ಗೆಲ್ಲೋರು ಯಾರು ಇಲ್ಲ ಅಂತ ಹೇಳ್ತಾ ಇರ್ತಾರೆ.
ಅದಕ್ಕೆ ಈಕೆ ಅವರು ಸಂಬಂಧಪಟ್ಟಾಗೆ ರಾಮಲಕ್ಷ್ಮಣ ಸಂಬಂಧಪಟ್ಟಂಗೆ ಯಾವ ಕೆಟ್ಟ ಸುದ್ದಿ, ಪೊಲ್ಲ ಅಂದ್ರೆ ಕೆಟ್ಟ, ವಾರ್ತೆ ಅಂದ್ರೆ ಸುದ್ದಿ, ಏನಿನ ಎಂದು ಆ ನಳಿನಾನನೇ ಈ ರೀತಿ ತನ್ನ ಮನಸ್ಸಲ್ಲಿ ಕಳವಳ ಪಡ್ಕೊಳ್ತಾ ಆ ನಳಿನ ತಾವರೆ ಹೂ, ಆನನ ಮುಖ, ಆ ತಾವರೆ ಹೂವಿನಂತಹ ಮುಖದವಳು ಸೀತೆ ತನ್ನ ಮನಸ್ಸಲ್ಲಿ ಅನ್ಕೊಳ್ತಾ ಇದೆ. ಬರ್ಪ ದಶಾನನ ಕಂಡು, ಅಯ್ಯೋ ಬರುತ್ತಿರುವ ದಶಾನನು ಏನೋ ಅಷ್ಟು ರಭಸವಾಗಿ ಬರ್ತಾ ಇದ್ದಾನೆ ರಾವಣ ಎಂದು ತಾಳ್ತಿದ್ದಾಳೆ ತಲ್ಲಡಮ. ತನ್ನ ಮನಸ್ಸಲ್ಲೇ ಕಳವಳ ಬರ್ತದೆ, ತಲ್ಲಡಕ್ಕೊಳಗಾಗ್ತಾ ಇದ್ದಾಳೆ. ಅಂತೂ ತಲ್ಲಡಿಸುತ್ತಿದ್ದ ಮಾನಿನಿಯ ಏಯ್ದ ಬಂದು ದಶಾನನ ಇಂತೆಂದ, ಬಹುರೂಪಿಣಿ ವಿದ್ಯಾ ದೇವತೆ ಸಾಧ್ಯವಾದುದು ಇನ್ನು ಅಸಾಧ್ಯವಪ್ಪ, ಮರುವಕ್ಕಮಿಲ್ಲ. ನಿನ್ನ ನೆಚ್ಚಿನ ರಾಮನ ದೆಸೆಯಂ ಬಿಟ್ಟು ಎನಗೆ ಒಡಂಬಟ್ಟು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎನೆ ಸೀತೆ ವಿಹ್ವಲ ವಿಹ್ವಲ ಭೂತ ಚಿತ್ತೆಯಾಗಿ ಹತ್ರ ಬಂದೇ ಬಿಟ್ಟ ರಾವಣ. ಎಲ್ಲಿಗೆ? ಪ್ರಮದವನಕ್ಕೆ ಬಂದಿದ ತಕ್ಷಣ ಏನ್ ಹೇಳ್ತಾರೆ ನೋಡಿ, ಅಂತೂ ತಲ್ಲಣಿಸುತ್ತಿದ್ದ ಕನ್ನಡ. ಅವಳು ಮರದ ಕೆಳಗಡೆ ಕುತ್ಕೊಂಡು ಅಳ್ತಾ ರೋಧಿಸ್ತಿದ್ದಾಳೆ. ಅದ್ರ ಜೊತೆ ಭಯ ಬೇರೆ ಅವಳಿಗೆ. ಇವನು ಬಂದು ಯಾವ ಸುದ್ದಿ ತಿಳಿಸ್ತಾನೋ ಏನೋ ಅಂತಕ್ಕಂಥ ಒಂದು ಭಯ. ಮಾನಿನಿಯ ಆ ಹೆಣ್ಣು ಮಗಳ ಆ ಸೀತೆಯ ಸಮೀಪಿಸಿ ನೋಡಿ, ಆ ಮಾನಿನಿ ಐದು ಬಂದು ರಾವಣ ಏನ್ ಮಾಡ್ತಾನೆ, ಆ ಹರಳಂಬುಗಳಿರ್ತಕ್ಕಂತಹ ಒಂದು ಮನ್ಮಥನಿಂದ ಪೌರುಷದಿಂದ ಬಂದಲ್ವಾ, ಬಂದು ಸೀತೆಯ ಸಮೀಪ ಬರ್ತಾನೆ. ಈಕೆ ಒಂದು ಪಕ್ಕಕ್ಕೆ ತಿರ್ಕೊಂಡು ಅಳ್ತಾ ಇರ್ಬೇಕಾದ್ರೆ ತಲ್ಲಣ ಅವಳಿಗೆ ಭಯ ಇದೆ. ದಶಾನನ ಇಂತೆಂದ ಆ 10 ತಲೆ ಇರ್ತಕ್ಕಂಥ ರಾವಣ ನಗ್ತಾ ಈ ರೀತಿ ಹೇಳ್ತಾನೆ ನೋಡಿ, ಗಮನಿಸಿ. ಬಹುರೂಪಿಣಿ ವಿದ್ಯೆಯು ಸಾಧ್ಯವಾದುದು. ನನಗೆ ಬಹುರೂಪಿಣಿ ವಿದ್ಯೆಯನ್ನ ಸಾಧಿಸಿದ್ದೇನೆ ಅಂದ್ರೆ ನನ್ನ ಕೈವಶವಾಗಿದೆ ಹೇಳ್ತಾರೋ ಸೀತೆ ಭಯಾಡಿಸ್ತಾ ಇರೋದು. ಸಾಧ್ಯವಾದುದು ಇನ್ನು ಅಸಾಧ್ಯವಪ್ಪ, ಇನ್ನು ನನಗೆ ಅಸಾಧ್ಯವಾದದ್ದು, ಸಾಧ್ಯವೇ ಇಲ್ಲ ಅನ್ನೋದು ಯಾವುದೂ ಇಲ್ಲ ಅಂತ. ಇಲ್ಲಿ ಒಂದು ಟ್ವಿಸ್ಟ್ ಇದೆ, ನಿಮ್ಗೂ ನನಗ್ ಗೊತ್ತು ಬಹುರೂಪಿಣಿ ವಿದ್ಯಾಲಯ ಅಂತ ಏನ್ ಹೇಳ್ತು ರಾವಣನಿಗೆ ಅಂತ. ರಾಮ ಲಕ್ಷ್ಮಣರನ್ನ ಕೊಲ್ಲೋದಿಲ್ಲ ಅಂತ ಹೇಳ್ತು, ಉಳಿದವ್ರನ್ನ ಬಿಡೋದಿಲ್ಲ ಅಂತ ಹೇಳ್ತು. ಆದ್ರೆ ಈ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ. ಅಂತಃಪುರದ ಸ್ತ್ರೀಯರಿಗಾಗ್ಲಿ, ಕಚರ ಕಾಂತೆಯರಿಗಾಗ್ಲಿ ಅಥವಾ ಸೀತೆ ಯಾರಿಗೂ ಗೊತ್ತಿಲ್ಲ. ಆದ್ರೂ ರಾವಣನಿಗೆ ಮಾತ್ರ ಗೊತ್ತಲ್ವಾ. ನಮ್ಗೇನ್ ಗೊತ್ತಂದ್ರೆ ಈಗ ನಾನು ನಿಮ್ಗೆ ಹೇಳಿದ್ದೀನಿ, ಅದಕ್ಕೋಸ್ಕರ ಆ ಮಾತನ್ನ ಹೇಳ್ತಾ ಇಲ್ಲ. ನೋಡಿದ್ರ ಎಷ್ಟು ಬುದ್ಧಿವಂತ ರಾವಣ. ನೋಡೋಣ ಆಗ್ಲಿ ಅವಳು ಬಯಡ್ಸೋಣ, ಆ ಭಯದಿಂದ ಏನಾದ್ರೂ ನನ್ನನ್ನು ಒಪ್ಕೊಬಿಡ್ತಾಳೆ ಅನ್ನೋ ಸೀತೆ ಅನ್ನೋ ಆಸೆ ಮೇಲೆನೆ ರಾವಣ ಬಂದಿದ್ದಾನೆ. ಅದನ್ನು ಮೈನಲ್ಲಿ ಇಟ್ಕೋಬೇಕು, ಗಮನಿಸಬೇಕು. ಅಸಾಧ್ಯವಪ್ಪ ಮರುವಕ್ಕಮಿಲ್ಲ, ಅಸಾಧ್ಯವಾದದ್ದು ಬೇರೆ ಯಾವುದೂ ಇಲ್ಲ ನನಗೆ. ನಿನ್ನ ನೆಚ್ಚಿನ ರಾಮನ ದೆಸೆಯ ನೋಡಿ, ನಿನ್ನ ನೆಚ್ಚಿನ ರಾಮನ ದೆಸೆಯ, ನೀನ್ ಇಷ್ಟಪಡ್ತಕ್ಕಂಥ ನಿನ್ನ ಗಂಡ, ನಿನ್ನ ಪತಿದೇವರು ಶ್ರೀರಾಮಚಂದ್ರನನ್ನ ಬಿಟ್ಬಿಡು, ಮರ್ತೋಗು. ದೆಸೆಯಂ ಪಂಚಮಿ ಭಕ್ತಿ ಪ್ರತ್ಯಯ ಗಮನಿಸ್ತೀವಿ ನಾವು. ರಾಮನ ದೆಸೆಯಿಂದ ಅರ್ಥ ದೆಸೆಯಂ ಬಿಟ್ಬಿಡು, ಬಿಟ್ಟು ಎನಗೆ ಒಡಂಬಟ್ಟು ನೋಡಿ, ಬಿಟ್ಟು ಎನಗೆ ಒಡಂಬಟ್ಟು, ಎನಗೆ ನನಗೆ ಒಡಂಬಟ್ಟು ಒಪ್ಪಿಕೋ, ನನ್ನನ್ನು ಒಪ್ಪಿಕೋ, ನಾನು ಏನ್ ಕಡಿಮೆ ಇದ್ದೀನಿ ನಿನಗೆ ಬೇಕಾದ್ದು ಕೊಡ್ತೇನೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಸಾಮ್ರಾಜ್ಯ ಸುಖವನ್ನು ಅನುಭವಿಸು. ನನ್ನ ಈ ಸಾಮ್ರಾಜ್ಯ ಸುಖ ವೇಚ್ಚರ ಅಧಿಪಾಲ್ವೇನು, ಆ ಸಾಮ್ರಾಜ್ಯ ಸುಖವನ್ನು ಅನುಭವಿಸು. ನೀನು ಏನ್ ಬೇಕು ನಿನ್ಗೆ? ಅರಮನೆ ಬೇಕಾ, ವಜ್ರ ವೈಡೂರ್ಯಗಳು ಬೇಕಾ, ಚಿನ್ನ ಬೇಕಾ, ವಜ್ರ ಬೇಕಾ, ಏನ್ ಬೇಕು ನಿನಗೆ ತೆಗೆದುಕೋ, ಸಾಮ್ರಾಜ್ಯ ಸುಖವನ್ನು ಅನುಭವಿಸು. ಏನೇ ಸೀತೆ ನೋಡಿ, ಅನುಭವಿಸು ಏನೇ ಅಂತ ಹೇಳಿದಾಗ ಸೀತೆ ವಿಹ್ವಲ ದುಃಖ, ವಿಹ್ವಲ ಅಂದ್ರೆ ದುಃಖ, ಭೂತ ಚಿತ್ತೆಯಾಗಿ ದುಃಖ ತಪ್ತ ಚಿತ್ತ ಮನಸ್ಸು, ಆ ದುಃಖದ ಮನಸ್ಸಿನವಳಾಗಿ ರೋಧಿಸುತ್ತ ಈ ಮಾತನ್ನು ಅನ್ಕೊಂಡ್ಲವಳು ಏನೋ ಕೆಟ್ಟ ಸುದ್ದಿ ತರ್ತಾ ಇದ್ದಾನೆ ಅಂತ ಹೇಳಿ ಆ ದುಃಖವನ್ನ ಅನುಭವಿಸುತ್ತ ತುಂಬಾ ದುಃಖದಲ್ಲಿನಳಾಗಿರ್ತಾಳೆ. ಮುಂದಿನ ವಿವರಣೆಯನ್ನ ನಾವು ಮತ್ತೊಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚು ಸಮಯ ತೆಗೆದುಕೊಂಡು ನಿಮಗೂ ಕಷ್ಟ ಆಗುತ್ತೆ ಅಂತ ನಾನು ಕೆಲವು ಅಂಶಗಳನ್ನು ನೋಡದೆ ಬರಲ್ಲ. ಸರಿ, ನಿಮ್ಗೆ ಏನು ಅನ್ನಿಸ್ತು? ಇನ್ನೂ ವಿವರಣೆ ಏನಾಗಬೇಕಾದ್ರೆ ನಿಮಗೆ ಸ್ಪಷ್ಟವಾಗಿ ಕೊಡ್ತೀನಿ ಖಂಡಿತ.
ಖಂಡಿತ ಹಳೆಗನ್ನಡ ಕಷ್ಟ ಅಂತಂತೂ ಅನ್ನಿಸ್ಬಾರ್ದು. ತುಂಬ ಸರಳ ಕಥೆಯನ್ನು ನಾವು ತಿಳ್ಕೊಂಡ್ರೆ ಸಾಕು. ಪ್ರಶ್ನೆಗಳು ಏನು ಕೇಳ್ತಾರೆ, ಹಳೆಗನ್ನಡದಲ್ಲಿ ಬರೆಯೋದು ಕೇಳಲ್ಲ ತಾನೆ, ಹೊಸಗನ್ನಡದಲ್ಲೇ ಬರೀಬೇಕು. ನೀವು ಅದನ್ನು ತಿಳ್ಕೊಳ್ಳಿ ಸ್ಪಷ್ಟವಾಗಿ. ಮತ್ತು ಇದು ಇಲ್ಲಿವರೆಗೂ ನಾನು ಹೇಳಿರಲಿಲ್ಲ, ನಿಮ್ಗೆ ಇಷ್ಟ ಆದರೆ ನನ್ನ ಎಲ್ಲ ವಿಡಿಯೋಸ್ನು ಸಹ ಸಬ್ಸ್ಕ್ರೈಬ್ ಮಾಡಿ. ತುಂಬ ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ. ಯಾರಿಗಾದರೂ ನಿಮ್ಮ ಸ್ನೇಹಿತರಿಗೆ, ಓದ್ತಾ ಇರ್ತಕ್ಕಂಥ ಸ್ನೇಹಿತರಿಗೆ ಶೇರ್ ಮಾಡಿ ಮಕ್ಕಳ. ಓಕೆನಾ? ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ ನವೀನ್ ಸರ್.